ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 22ನೆಯ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಭಕ್ತರಾಗಿರ್ತಕ್ಕಂಥವರು ಅನನ್ಯವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ನನ್ನನ್ನು ಭಜಿಸಿದವರಾಗಿ ಅವರು ನಿತ್ಯ ನಿರಂತರವಾಗಿ ಧ್ಯಾನಮಗ್ನರಾಗಿ ಸುಖಿಗಳಾಗಿರುತ್ತಾರೆ. ಮತ್ತು ಈ ರೀತಿ ಇರತಕ್ಕಂಥ ಆ ಜನರ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಆದ್ದರಿಂದ ನನ್ನ ಭಕ್ತರಿಗೆ ನಾಶವಿಲ್ಲ ಎಂಬುದನ್ನು ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ. ಅರ್ಜುನ, ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವಂತನು ಪ್ರಮಾಣ ಮಾಡಿರುವಂಥದ್ದು. ಯಾರು ನಿತ್ಯ ನಿರಂತರವಾಗಿ ನ ಅನ್ಯ ಅನನ್ಯ, ನ ಅನ್ಯ ಅಂತಂದರೆ ನನ್ನನ್ನು ಹೊರತಾಗಿ ಮತ್ತೊಂದು ಯಾವುದನ್ನು ಚಿಂತನೆ ಮಾಡದಲೇ, ಮತ್ತೊಂದು ಯಾವುದನ್ನು ಭಜಿಸದಲೆ, ಮತ್ತೊಂದು ಯಾವುದೋ ನನಗೆ ಗತಿಯೆಂದು ತಿಳಿಯದಲೆ, ನಾನೇ ಸರ್ವಸ್ವ ಅಂತ ತಿಳಿದುಕೊಂಡು ಯಾರು ನನ್ನನ್ನೇ ಮೊರೆ ಹೊಕ್ಕಿರುತ್ತಾರೆಯೋ ಅವರಿಗೆ ನಾನು ಈ ಅಭಯ ಹಸ್ತವನ್ನು ನೀಡುತ್ತೇನೆ. ಕಾರಣ, ಗೊಂದಲಕ್ಕೀಡು ಮಾಡತಕ್ಕಂಥ ದೃಶ್ಯಗಳು, ವಿಷಯಗಳು ಬಹಳ ಈ ಲೋಕದಲ್ಲಿ ಇರುವುದರಿಂದ, ಬಹಳ ರೀತಿ ಮಾಡತಕ್ಕಂಥ ಉಪದೇಶಕರು ಬಹಳ ಜನ ಇಲ್ಲಿ ಇರುವುದರಿಂದ ಭಕ್ತರ ಮನಸ್ಸನ್ನ, ಶಿಷ್ಯರ ಮನಸ್ಸುಗಳನ್ನು ದ್ವಂದ್ವಕ್ಕೆ ಈಡು ಮಾಡಿ ದಾರಿಯನ್ನು ತಪ್ಪಿಸುತ್ತಾರೆ. ಈ ರೀತಿ ನಡೆಯುವಂಥ ಈ ಸಂದರ್ಭಗಳಲ್ಲಿ ಇನ್ನೊಬ್ಬರ ಮಾತನ್ನಾಗಲಿ, ಇನ್ನೊಬ್ಬರ ವಿಷಯವನ್ನಾಗಲಿ ಚಿಂತಿಸದಲೆ, ಯೋಚಿಸದೆ ನಾನು ಹೇಳಿರ್ತಕ್ಕಂಥ ಈ ಮಾರ್ಗವನ್ನು, ಈ ಚಿಂತನೆಯನ್ನು ಯಾರು ಅಳವಡಿಸಿಕೊಳ್ಳುತ್ತಾರೆಯೋ ಅವರಿಗೆ ನಾನು ಅಭಯ ಹಸ್ತವನ್ನು ನೀಡುತ್ತೇನೆ. ಹಾಗಾಗಿ ಈ ವಿಷಯವನ್ನು ಈ ಜನರು ತಿಳಿದರೆ ಅವರು ನನ್ನನ್ನೇ ಬಂದು ಸೇರುತ್ತಾರೆ. ಬಹಳಷ್ಟು ಜನರು ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಾ, ಬಹಳಷ್ಟು ಜನರು ಈ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿ ನನ್ನನ್ನು ಸೇರಿದವರು ಬಹಳ ಜನ ಇದ್ದಾರೆ. ಹಾಗಾಗಿ ಅನನ್ಯ ಚಿಂತೆಯಂತಹ ಅಂತ ಹೇಳಿದೆ. ಮಾಂ ಅಂತ ಹೇಳಲಾಗಿದೆ. ನನ್ನನ್ನೇ ಅವರು ಚಿಂತನೆಯನ್ನು ಮಾಡಬೇಕಲ್ಲದಲೇ ಇನ್ನೊಂದನ್ನು ಅವರು ಚಿಂತನೆ ಮಾಡಬಾರದು. ಇನ್ನು ಲೌಕಿಕ ವಿಷಯದಲ್ಲಿ ಬಹುರೂಪಗಳಾಗಿರ್ತಕ್ಕಂಥ ವಿಷಯಗಳು, ದೃಶ್ಯಗಳು, ಮೋಹ ಮಮಕಾರಗಳು ಅಂಟಿಕೊಂಡು ಸಾಧಕರ ಮನಸ್ಸನ್ನು, ಸಜ್ಜನರ ಮನಸ್ಸನ್ನು ಗೊಂದಲಕ್ಕೆ ಈಡು ಮಾಡುತ್ತವೆ. ಯಾವ ಸೆಳವಿಗೂ ಕೂಡ ಬೀಳದಲೆ, ಯಾವ ಸುಳಿಗೂ ಕೂಡ ಸಿಗದಲೆ, ಭಗವಂತನ ಸ್ಮರಣೆ ಒಂದೇ ಅವರಿಗೆ ಚಿಂತನೆಯಾಗಿದ್ದರೆ ಖಂಡಿತವಾಗಿಯೂ ನಾನು ಅವರಿಗೆ ದುಃಖದಲ್ಲಿ ಬಿಡುವುದಿಲ್ಲ. ಅವರನ್ನು ನಾನು ಸಹಜವಾಗಿ ಮೇಲಕ್ಕೆ ಎತ್ತಿಕೊಳ್ಳುತ್ತೇನೆ. ಅವರ ಯೋಗವನ್ನು ನೋಡುತ್ತೇನೆ ಮತ್ತು ಕ್ಷೇಮವನ್ನು ನೋಡುತ್ತೇನೆ. ಕ್ಷೇಮ ಅಂತಂದರೆ, ಯೋಗ ಅಂತಂದರೆ ಅವರು ಇಲ್ಲಿರುವಾಗಲೂ ಸರಿ, ಮುಂದಿರುವಾಗಲೂ ಸರಿ ಅವರ ಆರೋಗ್ಯವನ್ನು ನೋಡಿಕೊಳ್ಳುತ್ತೇನೆ ಮತ್ತು ಅವರ ಮುಕ್ತ ಸ್ಥಿತಿಗೂ ಕೂಡ ನಾನು ಅವಕಾಶವನ್ನು ಮಾಡಿಕೊಡುತ್ತೇನೆ. ಹಾಗಾಗಿ ಯೋಗಕ್ಷೇಮಂ ವಹಾಮಿ, ಅವರ ಯೋಗವನ್ನು ನೋಡಿಕೊಳ್ತೇನೆ, ಕ್ಷೇಮವನ್ನು ನೋಡಿಕೊಳ್ತೇನೆ. ಇಹಲೋಕ ಚಿಂತೆಯನ್ನು ಬಿಡಿಸುತ್ತೇನೆ, ಪರಲೋಕ ಚಿಂತೆಯನ್ನು ಬಿಡಿಸುತ್ತೇನೆ. ಇಹಲೋಕ ದುಃಖವನ್ನು ಬಿಡಿಸುತ್ತೇನೆ, ಪರಲೋಕ ದುಃಖವನ್ನು ಬಿಡಿಸುತ್ತೇನೆ. ಸ್ಥೂಲ ದುಃಖವನ್ನು ಬಿಡಿಸುತ್ತೇನೆ, ಸೂಕ್ಷ್ಮ ದುಃಖವನ್ನು ಬಿಡಿಸುತ್ತೇನೆ. ಅವರಿಗೆ ಈ ಜನ್ಮದಲ್ಲಿ ಆಗಲಿ, ಮುಂದಿನ ಜನ್ಮದಲ್ಲಿ ಆಗಲಿ ಯಾವ ದುಃಖಗಳು ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಅವರು ಭಗವತ್ ಚಿಂತನೆಯನ್ನು ಮಾಡಿ ಬ್ರಹ್ಮಸ್ಥಿತಿಯನ್ನು ಹೊಂದಿದರೆ ಖಂಡಿತವಾಗಿಯೂ ಅವರು ಮುಕ್ತರಾಗಿ ಪರಮಸುಖಿಗಳಾಗುತ್ತಾರೆ. ನ ಅನ್ಯ ಅನನ್ಯ ಅನ್ನುವಂಥ ಪದವು ಬಹಳಷ್ಟು ಅವರಿಗೆ ಉಪಯುಕ್ತವಾಗಿರುವಂಥದ್ದು. ಹಾಗಾಗಿ
ಅನನ್ಯ ಚಿಂತನೆಯನ್ನು ಯಾರು ಮಾಡ್ತಾರೋ, ಹೇಗೆ ಧಾರಾಪಾತ್ರೆಯಲ್ಲಿ ಅಥವಾ ತೈಲಧಾರೆ ಅನ್ನುವಂಥದ್ದು ಮನುಷ್ಯರಿಗೆ ದಾರಿಯನ್ನು ತೋರಿಸುತ್ತದೆ. ತೈಲಧಾರೆ ಅನ್ನುವಂಥದ್ದು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಬರಬೇಕಾದಾಗ ನಿತ್ಯ ನಿರಂತರವಾಗಿ ಹರಿದುಕೊಂಡು ಹೋಗುತ್ತದೆ, ಅದು ಬಿಟ್ಟು ಬಿಡಲು ಹೋಗುವುದಿಲ್ಲ. ತೈಲಧಾರೆಯಂತೆ ಇರತಕ್ಕಂಥ ಭಕ್ತರನ್ನು ನಾನು ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ, ರಕ್ಷಿಸುತ್ತೇನೆ ಅನ್ನುವಂಥ ಅಭಿಪ್ರಾಯವನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.